ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹೇ ಮಮತಾ, ಕಾನ್ ಕೋಲ್ಕೆ ಸುನ್ಲೋ. ಇದು ದೇಶದ ಗೃಹ ಮಂತ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿಗೆ ಬಳಸ್ತಾ ಇರೋ ಭಾಷೆ. ಇಂಥ ಭಾಷೆ ಬಳಸೋ ನಾಲಿಗೆ ಯಾರ್ದು ಅಂತ ನನಗೆ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗಿರುತ್ತೆ. ದಟ್ ಈಸ್ ನನ್ ಅದರ್ ದನ್ ಅಮಿತ್ ಶಾ. ಅಮಿತ್ ಶಾ. ಸೊ ವೆಸ್ಟ್ ಬೆಂಗಾಲ್ ಚುನಾವಣಾ ಭಾಷಣದಲ್ಲಿ ಏಯ್ ಮಮತಾ, ಕಿವಿ ತೆರೆದು ಕೇಳಿಸ್ಕೋ. ಈ ಮಟ್ಟದ ಕೀಳು ಮಟ್ಟದ ಭಾಷಣ ಮಾಡಿದಂತಹ ಅಮಿತ್ ಶಾಗೆ ಟಿಎಂಸಿ ನಾಯಕಿ ಸಂಸದೆ ಮಹುವಾ ಮೈತ್ರ ಸರಿಯಾಗಿ ಮಂಗಳಾರತಿ ಮಾಡಿದ್ದಾರೆ. ಸರಿಯಾಗಿ ಉಗಿದಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ಮಿಸ್ಟರ್ ಮರ್ಡರರ್, ಮಿಸ್ಟರ್ ಥಡಿಪಾರ್, ಮಿಸ್ಟರ್ ವಸೂಲಿ, ನೀವೆಲ್ಲ ಗೂಂಡಾಗಳು. ಒನ್ಸ್ ಎ ಗೂಂಡ್ ಈಸ್ ಆಲ್ವೇಸ್ ಎ ಗೂಂಡಾ. ಒಂದು ಸಾರಿ ನೀನು ಗೂಂಡಾ ಅನ್ಸ್ಕೊಂಡ್ರೆ ನೀನು ಗೂಂಡಾನೇ ಜೀವನ ಪೂರ್ತಿ. ಎಷ್ಟು 10 ಜನ್ಮ ಎತ್ತಿದ್ರು ನೀನು ಗೂಂಡಾನೆ ಅಂತ ಅಮಿತ್ ಶಾನ ನೇರವಾಗಿ ಅಟ್ಯಾಕ್ ಮಾಡಿದೆ. ಸೊ ಏನಿದು ಇಡೀ ಪ್ರಕರಣ? ಮತ್ತು ಈ ಪ್ರಕರಣದ ಮೂಲಕ ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನ 2021ರಲ್ಲಿ ನರೇಂದ್ರ ಮೋದಿ ದೀದಿ ಓ ದೀದಿ ಅಂತ ಅಸಹ್ಯವಾಗಿ ಕೂಗುವ ಮೂಲಕ ವೆಸ್ಟ್ ಬೆಂಗಾಲ್ ಜನರ ಕೈಯಲ್ಲಿ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೊಂಡು ಸೋಲನ್ನು ಕಂಡಂತಹ ಬಿಜೆಪಿ ಈಗ ಈ ಏ ಮಮತಾ ಅನ್ನುವಂತಹ ಅಮಿತ್ ಶಾ ಹೇಳಿಕೆಯ ಕಾರಣಕ್ಕೆ ವೆಸ್ಟ್ ಬೆಂಗಾಲನ್ನು ಸೋಲ್ತಾ ಇದೆಯಾ, ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ನಿಮಗೆ ಗೊತ್ತೇ ಇದೆ, 2 ಹಂತಗಳಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಇದೆ, 23, 29 ಏಪ್ರಿಲ್. ಸೊ ಈ ಹಿನ್ನೆಲೆಯಲ್ಲಿ ತಮ್ಮ ಚುನಾವಣಾ ಭಾಷಣಗಳಲ್ಲಿ ಏನು ಮಾತಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲದಂತೆ ಯಾವುದಾದ್ರೂ ಒಂದು ಪಕ್ಷ ಮಾತಾಡುತ್ತೆ ಅಂದ್ರೆ ಅದು ಬಿಜೆಪಿ. ಯಾಕೆಂದ್ರೆ ಅದಕ್ಕೆ ಗೊತ್ತು, ಇಡಿ ಇದೆ, ಐಟಿ ಇದೆ, ಸಿಬಿಐ ಇದೆ, ಎಲೆಕ್ಷನ್ ಕಮಿಷನ್ ನಮ್ಮ ಜೊತೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗೋಧಿ ಮಾಧ್ಯಮಗಳು ನಾವು ಹಾಕೋ ಬಿಸ್ಕೆಟ್ ತಿಂದು ಬಾಲ ಅಲ್ಲಾಡಿಸ್ಕೊಂಡು ನಾಲ್ಗೆ ಇಳಿ ಬಿಟ್ಕೊಂಡು ಬದುಕ್ತಿರ್ತವೆ. ನಾವು ಏನು ಹೇಳಿದ್ರು ನಮ್ಮನ್ನ ಸಮರ್ಥಿಸ್ಕೊಳ್ತಾರೆ, ನಾವು ಏನು ಮಾಡಿದ್ರು ನಮ್ಮ ಸಪೋರ್ಟ್ಗೆ ಬರ್ತಾರೆ. ಹಾಗಾಗಿ ನಾವು ಯಾರನ್ನ ಏನು ಬೇಕಾದ್ರೂ ಅಂದ್ಬಿಡ್ಬೋದು, ಬಟ್ ನಮ್ಮನ್ನ ಯಾರಾದ್ರೂ ಸಣ್ಣದಾಗಿ ಏನಾದ್ರು ಅಂದ್ರೆ ಸಾಕು, ಇದೇ ಮಾಧ್ಯಮಗಳು ಕೊಚ್ಚೋಕೆ ಹೋಗ್ಬಿಡ್ತವೆ ವಿಪಕ್ಷಗಳನ್ನ. ಹಾಗೆ ಸಾಕಿಟ್ಟಿದ್ದೀವಿ, ಪೆಡಿಗ್ರಿ ಕೊಟ್ಟು ನಿಯತ್ತಿಂದ ಸಾಕಿಟ್ಟಿದ್ದೀವಿ. ಅವು ನಿಯತ್ತಿಂದ ಬದುಕ್ತಿದ್ದಾವೆ ಮಾಧ್ಯಮಗಳು. ಆ ಕಾರಣಕ್ಕಾಗಿ ನನ್ನ ನಾಲಿಗೆಯನ್ನ ಯಾವ ನೀಚ ಮಟ್ಟಕ್ಕಾದ್ರೂ ತೆಗೆದುಕೊಂಡು ಹೋಗ್ತೀನಿ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಸೊ ಆ ಲೆಕ್ಕಾಚಾರದ ಭಾಗವಾಗಿ ಪಶ್ಚಿಮ ಬಂಗಾಳದ ಚುನಾವಣಾ ಭಾಷಣವೊಂದರಲ್ಲಿ ಅಮಿತ್ ಶಾ ರಾಜ್ಯದ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಹೇ ದೀದಿ ಕಾನ್ ಕೋಲ್ಕೆ ಸುನ್ಲೆ. ಹೆಂಗಿದೆ ನೋಡ್ರಿ ಟೋನು, ಹೆಂಗಿದೆ ನೋಡ್ರಿ ಭಾಷೆ. ದೇಶದ ಗೃಹ ಮಂತ್ರಿಯ ಬಾಯಲ್ಲಿ ಈ ಭಾಷೆ, ಅದು ಏನು ಸಾರ್ವಜನಿಕ ವೇದಿಕೆಯಲ್ಲಿ ಮುಖ್ಯಮಂತ್ರಿಯ ವಿರುದ್ಧ, ಒಂದು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಬಳಸುವಂತಹ ಭಾಷೆ. ಇದೆಲ್ಲ ಆಯ್ತಾ? ಇದಕ್ಕೆ ಪ್ರತ್ಯುತ್ತರವನ್ನ ಟಿಎಂಸಿ ಸರಿಯಾಗಿ ಕೊಡ್ತಾ ಇದೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಇದು ಒಂದು ಒಳ್ಳೆ ಅವಕಾಶ ಬಿಜೆಪಿಯ ನೀಚತನವನ್ನ ಜನರ ಮುಂದೆ ತೆರೆದಿಡೋದಕ್ಕೆ ಅಂತ. 2021ರಲ್ಲಿ ಆಗಿದ್ದು ನಿಮ್ಗೆ ನೆನಪಿರುತ್ತೆ. ಏನು, ನರೇಂದ್ರ ಮೋದಿ ತಾನು ಪ್ರಧಾನಿ ಅನ್ನೋದನ್ನು ಸಹ ಮರೆತು ಯಾವುದೋ ಪುಡಿಗಳ ಹಾಗೆ ವೇದಿಕೆಯಲ್ಲಿ ನಿಂತ್ಕೊಂಡು ಸಾರ್ವಜನಿಕವಾಗಿ ಅಸಹ್ಯ ಟೋನಲ್ಲಿ, ಅಸಹ್ಯವಾದ ರಾಗದಲ್ಲಿ ದೀದಿ ಓ ದೀದಿ, ದೀದಿ ಓ ದೀದಿ, ಇಂಥ ಅಸಹ್ಯಕರವಾದ ಟೋನಲ್ಲಿ ಕಿರ್ಚಾಡಿದ್ದನ್ನ ನೀವು ಕೇಳ್ಕೊಂಡಿರ್ತೀರಿ, ನೋಡಿರ್ತೀರಿ. ಅದು ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿನ ಮುಳುಗಿಸ್ತು 2021ರಲ್ಲಿ. ಇವರ ತಾಯಿಯನ್ನ ಯಾರೋ ಯಾವುದೋ ಇದು ದಾರಿ ಹೋಕ ಒಬ್ಬ ಕಾಂಗ್ರೆಸ್ನ ವೇದಿಕೆ ಬಳಸ್ಕೊಂಡು, ಕಾಂಗ್ರೆಸ್ ಫಂಕ್ಷನ್ ನಡೀತಿರ್ಲಿಲ್ಲ, ಸ್ಟಾರ್ಟೇ ಆಗಿರ್ಲಿಲ್ಲ, ಕಾಂಗ್ರೆಸ್ ನಾಯಕರು ಯಾರು ಇನ್ನು ರೀಚ್ ಆಗಿರ್ಲಿಲ್ಲ ಆ ಸ್ಟೇಜ್ ಮೇಲೆ, ಖಾಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರೋ ಒಬ್ಬ ನರೇಂದ್ರ ಮೋದಿ ತಾಯಿಗೆ ಬೈದ್ರೆ ಅದಕ್ಕೆ ಕಣ್ಣೀರು ಹಾಕೊಂಡು ನಮ್ಮ ತಾಯಿನ ಬೈದು ಬಿಟ್ರು, ನಮ್ಮ ತಾಯಿನ ಬೈದು ಬಿಟ್ರು.
ಯಾಕೆ? ಮಮತಾ ಬ್ಯಾನರ್ಜಿ ಮಹಿಳೆ ಅಲ್ವಾ? ಹೇ ದೀದಿ ಅಂತಾರೆ. ಏನರ್ಥ? ಸೊ ಟಿಎಂಸಿ ತಿರುಗೇಟು ಕೊಡ್ತಾ ಇದೆ. ಸೊ ಅಲ್ಲಿಗೆ 2021ರಲ್ಲಿ ನರೇಂದ್ರ ಮೋದಿ ಮುಳುಗಿಸಿದ್ದಾಯ್ತು ಬಿಜೆಪಿನ ವೆಸ್ಟ್ ಬೆಂಗಾಲಲ್ಲಿ. ಈಗ ನರೇಂದ್ರ ಮೋದಿಯ ಡೆಪ್ಯೂಟಿ ಸೆಕೆಂಡ್ ರೈಟ್ ಹ್ಯಾಂಡ್ ಮಿಸ್ಟರ್ ಅಮಿತ್ ಶಾ ಮುಳುಗಿಸ್ತಾ ಇರೋದು ಈಗ ಈ ಡೈಲಾಗ್ ಬಳಸ್ಕೊಂಡು ಏ ದೀದಿ ಅಂತ. ಸೊ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರುವಂತಹ ಮಹುವಾ ಮೈತ್ರ ಸರಿಯಾಗಿ ಜಾಡಿಸಿದ್ದಾರೆ ಅಮಿತ್ ಶಾಗೆ. ಒಂದು ಚೂರು ಹಿಂಜರಿಕೆ ಇಲ್ಲದೆ, ಯಾವ ಭಯ ಭೀತಿ ಇಲ್ಲದೆ ಮಾತನಾಡುವ ಶಕ್ತಿ ಇರುವಂತಹ ಮಹುವಾ ಮೈತ್ರ ತಮ್ಮ ಶಕ್ತಿಯನ್ನ ಧೈರ್ಯವನ್ನ ಮತ್ತೆ ಪ್ರದರ್ಶನಕ್ಕಿಟ್ಟಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಭಾಷೆ ಅದು? ಏನು ಭಾಷೆ ಅದು? ಪಶ್ಚಿಮ ಬಂಗಾಳದ ಮಹಿಳೆಯರು ಇದನ್ನ ತಡ್ಕೊಳ್ಳೋದಿಲ್ಲ. ಹೇ ದೀದಿ ಅಂದ್ರೆ ಏನ್ರಿ ಭಾಷೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಹೇಳಿದ್ದಾರೆ, ಅಮಿತ್ ಶಾ ಮಿಸ್ಟರ್ ಮರ್ಡರರ್, ಕೊಲೆಗಾರ, ವಸೂಲಿ ಮಾಡುವವನು, ಗೂಂಡ, ಒನ್ಸ್ ಎ ಗೂಂಡ ಆಲ್ವೇಸ್ ಎ ಗೂಂಡ. ಒಂದು ಸಾರಿ ಗೂಂಡ ಆದ್ರೆ ಅವನು ಯಾವಾಗ್ಲೂ ಗೂಂಡಾನೆ, ಅದರಲ್ಲಿ ವ್ಯತ್ಯಾಸನೇ ಇರೋದಿಲ್ಲ. ಅದರದ್ದು ನಿದರ್ಶನ ಇದು ಅಂತ ಮಹುವಾ ಮೈತ್ರ ಟಾರ್ಗೆಟ್ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಈ ಮನುಷ್ಯ 10 ಜನ್ಮ ಎತ್ತಿದ್ರು ಸಹ ಇದೇ ರೀತಿನೇ ಹುಟ್ಟೋದು, ಗೂಂಡಾಗೆ ಹುಟ್ಟೋದು ಈ ಮನುಷ್ಯ. ಆದ್ರೆ ನನ್ನ ರಾಜ್ಯದ ಜನ ಸರಿಯಾದ ಉತ್ತರ ಕೊಡ್ತಾರೆ, ಪಾಠ ಕಲಿಸ್ತಾರೆ. 2021ರಲ್ಲಿ ಮೋದಿ ಆಡಿದಂತಹ ಆ ಡೈಲಾಗು, ಆ ಒಂದು ಟೋನು ಅವತ್ತು ಅವರಿಗೆ ಮಣ್ಣು ಮುಗಿಸಿತ್ತು. ಈ ಬಾರಿ ಅಮಿತ್ ಶಾ ಈ ಟೋನು, ಈ ಡೈಲಾಗು ಈ ಬಾರಿ ಮಣ್ಣು ಮುಗಿಸುತ್ತೆ. ಎಂತಹ ಮೂರ್ಖರು ಇವರು! ಇವರಿಗೆ ಗೊತ್ತು 2021ರಲ್ಲಿ ಇವರನ್ನ ಮುಳುಗಿಸಿದ್ದು ಯಾರು ಅನ್ನೋದು. ಅವತ್ತು ನರೇಂದ್ರ ಮೋದಿ ದೀದಿ ಓ ದೀದಿ ಅಂದಿದ್ದನ್ನ ಜನ ಸ್ವೀಕರಿಸಲಿಲ್ಲ, ಇವರನ್ನ ಸೋಲಿಡಿಸಿ ಮನೆ ಕಳಿಸಿದ್ರು. ಆದರೂ ಇವರು ಎಂತಹ ಮೂರ್ಖರು ನೋಡಿ, ಮತ್ತೆ ಅಂತಹದೇ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮಹುವಾ ಮೈತ್ರ ಸರಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಮಾಡ್ಕೊಳ್ಳಿ, ಈ ಬಾರಿ ಅನುಭವಿಸ್ಲಿ ಅಂತ ಅವ್ರ ಲೆಕ್ಕಾಚಾರ. ಸೊ ಇದಿಷ್ಟು ವೆಸ್ಟ್ ಬೆಂಗಾಲ್ ಚುನಾವಣಾ ಪ್ರಚಾರಗಳ ಸಂದರ್ಭದಲ್ಲಿ 2021ರಲ್ಲಿ ಹೇಗೆ ನರೇಂದ್ರ ಮೋದಿ ತನ್ನ ಸ್ಥಾನವನ್ನು ಸಹ ಮರೆತು ಯಾವುದೋ ಪುಡಿ ಬೀದಿಯಲ್ಲಿ ಹೋಗುವ ವ್ಯಕ್ತಿಯ ರೀತಿಯಲ್ಲಿ ದೀದಿ ಓ ದೀದಿ ಅಂತೆಲ್ಲ ಕಿರ್ಚಾಡಿ ಅವತ್ತು ಮಣ್ಣು ಮುಕ್ಕಿದ್ದು ಸಾಲದು ಅಂತ ಈ ಬಾರಿ ಅಮಿತ್ ಶಾ ತನ್ನ ಅಹಂಕಾರದಲ್ಲಿ ಹೇ ದೀದಿ ಅಂತೆ. ಹೇ ದೀದಿ RSSನ ಬ್ರಾಹ್ಮಣ್ಯದ ಅಹಂಕಾರ, ಅದು ಅಹಂಕಾರ ಅಲ್ಲಿಂದ ಬಂದಿರೋದು, ಅದನ್ನ ಪ್ರದರ್ಶನಕ್ಕಿಟ್ಟಿರೋದು. ಮತ್ತು ಟಿಎಂಸಿ ನಾಯಕಿ ಮಹುವಾ ಮೈತ್ರಿ ಅದಕ್ಕೆ ಸರಿಯಾದಂತಹ ಕೌಂಟರ್ಗಳನ್ನು ಕೊಟ್ಟು ಅಮಿತ್ ಶಾನ ಮಿಸ್ಟರ್ ಮರ್ಡರರ್, ಮಿಸ್ಟರ್ ವಸೂಲಿ, ಮಿಸ್ಟರ್ ಗೂಂಡಾ ಅಂತೆಲ್ಲ ಕರೆದಿರುವಂತಹದ್ದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.